ಶಿವಮೊಗ್ಗ ದಸರಾ ಮಹೋತ್ಸವದ ಅಧಿಕೃತವಾದಂತ ಚಾಲನೆ, ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ, ಈ ಒಂದು ಸಮಾರಂಭದ ಉದ್ಘಾಟನೆ ನೆರವೇರಿಸಿಕೊಟ್ಟಂತ ಅತ್ಯಂತ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ, ತೆಗೆದಂತ ಸಿನಿಮಾಗಳಲ್ಲಿ ಬೇರೆ ಬೇರೆ ನಿರ್ದೇಶಕರಿಗೆ 101-2 ಪಿಕ್ಚರ್ನಲ್ಲಿ ಪ್ರಶಸ್ತಿಗಳು ಸಿಗ್ಬೋದು. ಆದರೆ ಗೌರವಿತ ಸುನೀಲ್ ಕುಮಾರ್ ದೇಸಾಯಿ ಅವರು ತೆಗೆದಂತ ಸುಮಾರು 25ಗಿಂತ ಹೆಚ್ಚಿನ ಮೂವಿಗಳಲ್ಲಿ ಸುಮಾರು 12-13 ಮೂವಿಗಳಿಗೆ ಈಗಾಗಲೇ ಪ್ರಶಸ್ತಿ ಸಿಕ್ಕಿದೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಅಂತ ಒಬ್ಬ ಮಹಾನ್ ಕಲಾವಿದರು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ. ಗೌರವಿತ ಸುನೀಲ್ ಕುಮಾರ್ ದೇಸಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ. ಸಹಜವಾಗಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಕಮಿಷನರ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾವು ಕಾರ್ಪೊರೇಷನ್ ಬಾಡಿ ಇಲ್ಲ. ಆದ್ರೆ ಆ ಕೊರತೆಯನ್ನ ತುಂಬಿಕೊಡುವಂತ ಕೆಲಸ ನಮ್ಮ ಹೆಮ್ಮೆಯ ಶಾಸಕರಂತ ಚನ್ನಬಸಪ್ಪನವರು. ನಮ್ಮ ಮನೆಯ ದೇವ್ರ ಕಾರ್ಯ ಬೇರೆ ಅಲ್ಲ, ನಮ್ಮ ಶಿವಮೊಗ್ಗ ನಗರದ ಈ ಒಂದು ಉತ್ಸವ ಬೇರೆ ಅಲ್ಲ ಅಂತ ಹೇಳಿ ಎಲ್ಲ ರೀತಿಯಂತ ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ಭುಜಕ್ಕೆ ಭುಜವನ್ನ ಕೊಟ್ಟು ಇಷ್ಟೊಂದು ಧಾರ್ಮಿಕ ಒಂದು ಪರಂಪರೆಯ ಒಂದು ಚೌಕಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಕಾರಣಕರ್ತರಂತ ನಮ್ಮ ಹೆಮ್ಮೆಯ ಶಾಸಕರು, ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತ ಚನ್ನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನಿತ ಸಹೋದರಿ ಶ್ರೀಮತಿ ಬಲ್ಕೀಶ್ ಬಾನು ಅವರು ಈ ವೇದಿಕೆ ಮೇಲೆ ನೋಡ್ಲಿಕ್ಕೆ ಸಂತೋಷ ಆಗುತ್ತೆ. ಎಲ್ಲ ಧರ್ಮಕ್ಕೂ ಕೂಡ ಒಂದು ಸಂದೇಶ ಕೊಡುವಂತ ಒಂದು ನೇತೃತ್ವವನ್ನ ಗೌರವಿತ ವಿಧಾನ ಪರಿಷತ್ ಸದಸ್ಯರಂತ ಬಲ್ಕೀಶ್ ಬಾನು ಅವರು ವಹಿಸ್ಕೊಂಡಿದ್ದಾರೆ ಅಂತ ನನಗೆ ಅತ್ಯಂತ ಅಭಿಮಾನ ಹೇಳ್ತೀನಿ. ಅವರು ಕೂಡ ಈ ಸಂದರ್ಭ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತಾ, ನಮ್ಮ ಸೂಡಾ ಅಧ್ಯಕ್ಷರಂತ ಸುಂದರೇಶ್ ಅವರು ಹೆಸರಿ ತಕ್ಕಂಗೆ ಇದ್ದಾರೆ. ಸುಂದರೇಶ್ ಅವರು ಸುಂದರವಾಗಿದ್ದಾರೆ, ಕೆಲಸನೂ ಕೂಡ ಅಷ್ಟೇ ಸುಂದರವಾಗಿ ಮಾಡ್ತಾರೆ. ಅವರು ಕೂಡ